ದೈವಕ್ಕೆ ಸ್ವಾಗತ. ನಾನು ಅಭಿಷೇಕ್ ಬಿವಿ. ಜಗತ್ತಿನ ಹಲವು ಪ್ರದೇಶಗಳು ತಮ್ಮ ವಿಚಿತ್ರತೆಯಿಂದಲೇ ಗಮನ ಸೆಳೆಯುತ್ತವೆ. ಸೃಷ್ಟಿಯಲ್ಲಿ ಜನಿಸಿದ ಎಲ್ಲವೂ ಒಂದಲ್ಲ ಒಂದು ದಿನ ಮಣ್ಣಾಗಲೇಬೇಕು. ಆದರೆ ಇಲ್ಲೊಂದು ವಿಶೇಷ ಸ್ಥಳ ಮಣ್ಣಿನಿಂದಲೇ ಅನೇಕ ಚಮತ್ಕಾರಗಳಿಗೆ ಕಾರಣವಾಗಿದೆ. ಮಣ್ಣಿನಿಂದ ಸೃಷ್ಟಿಯಾಗೋ ಕೆಲ ವಿಶೇಷ ಆಕೃತಿಗಳು ಇಲ್ಲಿ ಅದೊಂದು ಅಚ್ಚರಿದಾಯಕ ಸಂಗತಿಯನ್ನ ಹೇಳುತ್ತಿವೆ. ಹಾಗಾದ್ರೆ ಮಣ್ಣಿನಿಂದ ಈ ರೀತಿ ಅಚ್ಚರಿ ಅದ್ಭುತ ನಡೆಯೋಕೆ ಸಾಧ್ಯವಿದೆಯಾ? ಅಷ್ಟಕ್ಕೂ ಇಲ್ಲಿ ಅನೇಕ ಬಗೆಯ ಮಣ್ಣಿನ ಆಕೃತಿಗಳು ಕಂಡುಬರೋದೇಕೆ? ಅದು ಕರಾವಳಿಯ ಭಾಗ. ಅಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ವಿಶೇಷ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಇನ್ನು ಅಲ್ಲಿನ ಕಾರಣಿಕ ಸ್ಥಳಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಭಾರೀ ಕುತೂಹಲವೂ ಹೆಚ್ಚುತ್ತಲೇ ಇದೆ. ಅಲ್ಲಿನ ವಿಶೇಷ ಶಕ್ತಿಗಳ ಬಗ್ಗೆ ಇಡೀ ಜಗತ್ತಿಗೆ ಭಾರೀ ಕೌತುಕದೊಂದಿಗೆ ಭಯ ಭಕ್ತಿಯೂ ಮೂಡುತ್ತಿದೆ. ಹೀಗೆ ಸಾಕಷ್ಟು ಅಚ್ಚರಿಗಳ ತಾಣವಾಗಿರೋ ಕರಾವಳಿಯ ಅದೊಂದು ಸ್ಥಳದಲ್ಲಿ ಮಾತ್ರ ವಿಶೇಷ ಬಗೆಯ ಅಸಂಖ್ಯ ಆಕೃತಿಗಳಿವೆ ಎಂಬ ಸಂಗತಿ ನಮ್ಮ ಗಮನಕ್ಕೆ ಬಂದಿತ್ತು. ಈ ಬಗ್ಗೆ ತಿಳಿದ ನಮಗೆ ಮತ್ತೂ ಒಂದು ಸಂಗತಿ ಬಹುವಾಗಿ ಕಾಡಲಾರಂಭಿಸಿತ್ತು. ಅದಂದರೆ ಆ ಅಸಂಖ್ಯ ಆಕೃತಿಗಳಲ್ಲಿ ಅನೇಕವು ಮಾನವನ ಗೊಂಬೆಗಳಾಗಿ ಅಂಗಾಂಗಗಳ ರೂಪದಲ್ಲಿವೆ ಎಂಬುದು. ಇನ್ನು ಇದೆಲ್ಲದರ ಜೊತೆಗೆ ಆ ಆಕೃತಿಗಳನ್ನು ಮಣ್ಣಿನಲ್ಲಿ ಸೃಷ್ಟಿಸಲಾಗಿತ್ತು ಎಂಬುದು ನಮಗೆ ಮತ್ತಷ್ಟು ಸೋಜಿಗ ಎನಿಸಿತ್ತು. ಅನೇಕ ಸೋಜಿಗ, ಕೌತುಕ, ವಿಚಿತ್ರ ಎಂಬಂತಿದ್ದ ಆ ಸ್ಥಳಕ್ಕೆ ನಾವು ಕೂಡ ಹೊರಟೇ ಬಿಟ್ಟೆವು. ಹೀಗೆ ಹೊರಟ ನಮಗೆ ದಾರಿಯನ್ನ ಸವೆಸಿದ್ದು ಆ ವಿಶೇಷ ಆಕೃತಿಗಳ ಬಗ್ಗೆ ತಿಳಿಯೋ ಜಿಜ್ಞಾಸೆಯೇ ಹೆಚ್ಚುತ್ತಲೇ ಇತ್ತು. ಹೀಗೆ ತೀವ್ರ ನಿರೀಕ್ಷೆಯಿಂದ ಹೊರಟ ಆ ಸ್ಥಳವನ್ನ ತಲುಪಿದಾಗ ನಮ್ಮ ನಿರೀಕ್ಷೆಯನ್ನು ಮೀರಿಸುವಷ್ಟು ಮಣ್ಣಿನ ಆಕೃತಿಗಳು ನಮ್ಮೆದುರು ಕಂಡು ಬಂದಿದ್ದವು. ಅಲ್ಲಿ ಒಂದೊಂದು ಆಕೃತಿಗಳು ಒಂದೊಂದು ರೀತಿಯಲ್ಲಿ ಇದ್ದದ್ದು ನಮ್ಮ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದ್ದು ಸುಳ್ಳಲ್ಲ. ಇನ್ನು ಈ ಎಲ್ಲ ಸಂಗತಿಗಳು ನಮಗೆ ತೀವ್ರ ಅಚ್ಚರಿ ಉಂಟು ಮಾಡೋ ನಡುವೆಯೇ ನಮಗೆ ಮತ್ತೂ ಒಂದು ಸಂಗತಿ ಮತ್ತಷ್ಟು ನಿಬ್ಬೆರಗಾಗಿಸಿತ್ತು. ಅದಕ್ಕೆ ಕಾರಣ ಈ ಎಲ್ಲ ಆಕೃತಿಗಳು ಕೂಡ ಅನೇಕರ ಮನೋಕಾಮನೆಗಳು ಪೂರ್ಣಗೊಂಡ ವಿಶೇಷ ಸೂಚನೆಯಾಗಿದ್ದವು ಎಂಬುದು. ಹೌದು, ಈ ಸ್ಥಳದಲ್ಲಿ ಹೀಗೆ ರಾಶಿ ರಾಶಿ ಮಣ್ಣಿನ ಆಕೃತಿಗಳು ಕಂಡುಬರೋಕೆ ಕಾರಣ ಅದೆಲ್ಲವೂ ಲಕ್ಷಾಂತರ ಜನರ ಬಯಕೆಗಳು ಈಡೇರಿದ್ದರ ಸಂಕೇತ ಎನ್ನಲಾಗಿತ್ತು. ಇನ್ನು ಈ ಬಗ್ಗೆ ಹೆಚ್ಚು ತಿಳಿಯಲು ಅಪೇಕ್ಷಿಸಿದ್ದ ನಮಗೆ ಅವರ ಅದೊಂದು ಅನುಭವದ ಮಾತು ಇದೇಕೆ ಸಾಧ್ಯ ಎಂಬ ಪ್ರಶ್ನೆಯನ್ನು ಮನದಲ್ಲಿ ಮೂಡುವಂತೆ ಮಾಡಿತು. ಇನ್ನು ಇವರ ಹೆಸರು ಮಾಲಿನಿ ಅಂತ. ಈ ವಿಸ್ಮಯಕಾರಿ ಶಕ್ತಿಯ ಬಳಿ ಬಂದು ಏನೇ ಕೋರಿಕೆ ಸಲ್ಲಿಸಿದ್ರೂ ಅದನ್ನೇ ಆ ವಿಸ್ಮಯಕಾರಿ ಶಕ್ತಿ ಈಡೇರಿಸಿಕೊಳ್ಳುತ್ತದೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ವೈದ್ಯ ವೃತ್ತಿ ಮಾಡುತ್ತಿದ್ದ ಮಗನ ವಿಚಾರವಾಗಿ ಇವರು ತುಂಬಾ ಚಿಂತಾಕ್ರಾಂತರಾಗಿದ್ರು. ಈ ಬಗ್ಗೆ ಮಗನ ಜೊತೆ ಅದೆಷ್ಟೇ ಮಾತನಾಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಇಲ್ಲಿನ ಆ ಶಕ್ತಿಯ ಬಗ್ಗೆ ಮಾಹಿತಿ ಪಡೆದಿದ್ದ ಇವರು ನೇರ ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿ 15ನೇ ದಿನಕ್ಕೆ ಮಗನ ವಿಚಾರವಾಗಿ ಇದ್ದ ಸಮಸ್ಯೆ ಪರಿಹಾರವಾಗಿತ್ತು. ನನ್ನ ಮಗನ ಮದುವೆಗೆ ಒಂದು 5-6 ವರ್ಷದಿಂದ
ಪ್ರಯತ್ನ ಪಡ್ತಾ ಇದ್ದೆ. ಆದರೆ ಒಂದು 3 ವರ್ಷ ಆದರೂ ಮದುವೆ ಆಗಲಿಲ್ಲ. ತುಂಬ ಟ್ರೈ ಮಾಡಿದೆ. ನಾನು ಒಂದು ಸುಮಾರು 8-10 ಹುಡುಗಿರ ಫೋಟೋ ಎಲ್ಲ ತರಿಸಿ ನಾನು ಅವನಿಗೆ ತೋರಿಸಿ ಎಲ್ಲ ಮಾಡಿದೆ. ಬಟ್ ಅವನು ಯಾವುದೂ ಒಪ್ತಾ ಇರಲಿಲ್ಲ. ತುಂಬ ಪ್ರಯತ್ನ ಪಟ್ಟೆ. ನಂತರ ನಾನು ಇಲ್ಲಿ ಬಂದಿದ್ದೆ. ನಾನು ಸುಮಾರು ಡಿಸೆಂಬರಲ್ಲಿ ಇಲ್ಲಿ ಬಂದದ್ದು. ಆಗ ಡಿಸೆಂಬರಲ್ಲಿ ದೇವರ ಹತ್ರ ಅರ್ಕೆ ಮಾಡಿಕೊಂಡು ಹೋದೆ. ಮತ್ತು ಅವನು ಡಿಸೆಂಬರ್ ಆಗಿ ಜನವರಿಯಲ್ಲಿ ಅವನು ಹೇಳಿದ, ನಾನು ಹೀಗೆ ಮದುವೆ ಆಗ್ತೇನೆ ಅಂತ ಅವನೇ ಹುಡುಗಿಯನ್ನೆಲ್ಲ ಮೆನ್ಷನ್ ಮಾಡಿ ಹೇಳಿದ. ಸೊ ಹಾಗೆ ಆಗಿ ಮದುವೆ ಆಯಿತು. ನನಗೆ ಭಾಳ ಸಂತೋಷ ಆಯಿತು. ಹೀಗೆ ಮಗನ ವಿವಾಹಕ್ಕಾಗಿ ತೀವ್ರ ಪ್ರಯತ್ನ ನಡೆಸಿದ್ದ ಮಾಲಿನಿಯವರು ಇಲ್ಲಿ ಬಂದು ತಮ್ಮ ಇಚ್ಛೆಯನ್ನ ಕೇಳಿಕೊಂಡು ಮಣ್ಣಿನ ಆಕೃತಿಯ ಸಂಕಲ್ಪ ಮಾಡಿದ್ದರು. ಇಲ್ಲಿ ಬಂದು ಇಲ್ಲಿ ಮಣ್ಣಿನ ಗೊಂಬೆ ಕೊಡ್ತಾರಲ್ವ, ಹಾಗಾಗಿ ನಾನು ದೇವರಿಗೆ ಸಲ್ಲಿಸೋಣ ಅಂತ ಅಂದ್ಕೊಂಡಿದ್ದೇನೆ. ನಾನು ಈ ವಿಶೇಷ ಸ್ಥಳದಲ್ಲಿ ತಮ್ಮ ಮಗನ ಮದುವೆ ಸುಸೂತ್ರವಾಗಿ ನಡೆದ ಕಾರಣ ಇವರು ಮಣ್ಣಿನಾಕೃತಿಯ ಹರಕೆ ತೀರಿಸಿದ್ರು. ಅಲ್ಲದೆ ಇವರಂತೆ ಸಾಕಷ್ಟು ಮಂದಿ ಕೂಡ ಈ ಸ್ಥಳಕ್ಕೆ ಬಂದು ಮಣ್ಣಿನ ಆಕೃತಿಗಳ ಮೂಲಕ ತಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಂಡಿದ್ದಾರೆ ಎಂದು ಮಾಲಿನಿ ಹೇಳುತ್ತಾರೆ. ಸುಮಾರು ಒಂದು 10-12 ಜನದ ಹತ್ರ ನಾನು ಕೇಳಿದ್ದೇನೆ. ಅವರಿಗೂ ಸಹ ಎಲ್ಲ. ಮತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ನನ್ನ ಫ್ರೆಂಡು ಸಹ ಅವ್ರದ್ದು ಒಂದು ಅರ್ಕೆ ಇತ್ತು. ಅದನ್ನು ನನಗೆ ಹೇಳಿದರು, ನೀವು ತೀರಿಸಿ ಬನ್ನಿ ಅಂತ ಹೇಳಿ. ಹಾಗಾಗಿ ನನಗೊಂದು 8-10 ಜನ ಹೇಳಿದ್ದಾರೆ, ಹೀಗೆ ನಮಗೆ ಫಲ ಏನು ನಾವು ಅರ್ಕೆ ಮಾಡಿಕೊಂಡಿದ್ದು ನಮಗೆ ಇಮಿಡಿಯೇಟ್ಲಿ ಫಲ ಕೊಡ್ತು ಅಂತ ಹೇಳಿ ನನಗೆ ಹೇಳಿದ್ದಾರೆ. ಹಾಗಾಗಿ ನನಗೆ ಈ ದೇವರಲ್ಲಿ ಭಾರಿ ನಂಬಿಕೆ ಬಂದುಂಟು. ಇನ್ನು ಇಲ್ಲಿ ಆಗಮಿಸೋರು ತಮ್ಮ ಮನದಲ್ಲಿ ಯಾವೆಲ್ಲ ಇಂಗಿತಗಳು, ಅಭಿಲಾಷೆಗಳು ಇರುತ್ತವೋ ಅದೇ ರೀತಿ ಮಣ್ಣಿನ ಆಕೃತಿಗಳನ್ನು ಹರಕೆ ಹೊರುತ್ತಾರೆ. ಇನ್ನು ಇವರ ಹೆಸರು ರಾಜೇಶ್. ದೂರದ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರೋ ಇವರು ಇಲ್ಲಿಗೆ ಆಗಮಿಸಿ ಮಣ್ಣಿನ ಮನೆಯ ಆಕೃತಿಯ ಹರಕೆ ತೀರಿಸಿದ್ದಾರೆ. ಮೂಲತಃ ತೀರ್ಥಹಳ್ಳಿ, ಕೊಡೆಕೊಪ್ಪ ನಮ್ಮ ಊರು. ನಾವು ನೆಲೆಸಿರೋದು ಸಿಡ್ನಿ, ಆಸ್ಟ್ರೇಲಿಯಾದಲ್ಲಿ. ಸಿಡ್ನಿಲಿ ನಾವು ಒಂದು IT ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾಯಿದ್ವಿ. ನಾವು ಸುಮಾರು 16-17 ವರ್ಷದಿಂದ ಪ್ರತಿ ವರ್ಷ ಇಂಡಿಯಾಗೆ ಬಂದಾಗೆಲ್ಲ ಬಂದೇ ಬರ್ತೀವಿ. ನಾವು ಒಂದು ಹರಕೆ ಏನು ದೇವರಲ್ಲಿ ಕೇಳ್ಕೊಂಡಿದ್ದೀವೋ ಅದನ್ನು ನೆರವೇರಿಸೋದಕ್ಕೆ ಕುಟುಂಬ ಸಮೇತ ಬರ್ತೀವಿ. ನಾವು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಮನೆ ತೊಗೊಳೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ವಿ. ಸೊ ಹಾಗಾಗಿ ದೇವರಲ್ಲಿ ಒಂದು ಕೇಳ್ಕೊಂಡಿದ್ವಿ. ಸೊ ಅದು ಆಯಿತು, ನೆರವೇರಿತು. ಅದನ್ನು ತೀರಿಸೋದಕ್ಕೆ ಬಂದಿದ್ವಿ. ಇನ್ನು ಇಲ್ಲಿ ಯಾರೇ ಆಗಲಿ ಅವರ ಇಚ್ಛಾನುಸಾರ ಹರಕೆ ಹೊರೋ ಪದ್ಧತಿ ಇದೆ. ಅದರಂತೆ ಅವರ ಹರಕೆಗೆ ಸಂಬಂಧಪಟ್ಟಂತ ಮಣ್ಣಿನ ಆಕೃತಿಗಳನ್ನು ಇಲ್ಲಿ ತಂದು ಹರಕೆ ತೀರಿಸಲಾಗತ್ತೆ. ಅಲ್ಲದೆ ಇಲ್ಲಿನ ಜನಸಾಮಾನ್ಯರಷ್ಟೇ ಅಲ್ಲ, ಸೆಲೆಬ್ರಿಟಿಗಳು ಕೂಡ ಬಂದು ತಮ್ಮ ಹರಕೆ ತೀರಿಸಿದ್ದಾರಂತೆ. ಹೀಗೆ ಈ ಸ್ಥಳ ಮಣ್ಣಿನ ಆಕೃತಿಗಳ ಹರಕೆಯ ಮೂಲಕವೇ ಭಾರೀ ಸಂಚಲನ ಸೃಷ್ಟಿಸಿಬಿಟ್ಟಿದೆ. ಅಂದುಕೊಂಡ ಅನೇಕ ಸಂಗತಿಗಳು ನಂಬಲ ಸಾಧ್ಯ ರೀತಿಯಲ್ಲಿ ನಿಜವಾಗ್ತವೆ ಎಂಬ ಸಂಗತಿ ಈ ಸ್ಥಳದಲ್ಲಿ ತೀವ್ರ ಅಚ್ಚರಿಗೆ ಕಾರಣವಾಗಿತ್ತು. ವಿವಿಧ ಬಗೆಯ ಮಣ್ಣಿನ ಗೊಂಬೆಗಳು ಇಲ್ಲಿಗೆ ಬರುವವರ ಇಷ್ಟಾರ್ಥ ಈಡೇರಿದ ಸ್ಪಷ್ಟ ಸೂಚನೆ ಎಂದಾಗ ನಿಜಕ್ಕೂ ನಮಗೂ ಇದೆಲ್ಲವೂ ಹೇಗೆ ಸಾಧ್ಯ ಎಂಬ ಯೋಚನೆಯೂ ಬಂದಿತ್ತು. ಆದರೆ ಈ ಬಗ್ಗೆ ಈ ಭಾಗದ ಅರಣ್ಯ ಇಲಾಖೆಯ ಅಧಿಕಾರಿಯೊಬ್ಬರು ಹೇಳಿದ ಸಂಗತಿ ನಿಜಕ್ಕೂ ಅಚ್ಚರಿ ಮೂಡಿಸುವಂತಿತ್ತು. ಇವರ ಹೆಸರು ಹರಿಪ್ರಸಾದ್. ಹೆರಿಗೆ ಸಮಯದಲ್ಲಿ ಕಾಲು ನೋವಿನಿಂದ ನರಕ ಯಾತನೆ ಅನುಭವಿಸುತ್ತಿದ್ದ ತಮ್ಮ ಪತ್ನಿಯನ್ನ ಹಲವಾರು ವೈದ್ಯರುಗಳ ಬಳಿ ತೋರಿಸಿದ್ದರು. ಆದರೆ ಯಾವುದೇ ವೈದ್ಯರ ಬಳಿ ಹೋದರೂ ಪತ್ನಿಯ ಕಾಲಿನ ನೋವು ಮಾತ್ರ ಕಡಿಮೆಯಾಗಿರಲಿಲ್ಲ.
ಹೀಗಾಗಿ ಅವರು ಈ ಸ್ಥಳಕ್ಕೆ ಬಂದು ಮಣ್ಣಿನ ಗೊಂಬೆಯ ಮೊರೆ ಹೋಗ್ತಾರೆ. ಮುಖ್ಯವಾಗಿ ನಾನು ನನ್ನ ಪತ್ನಿಯ ಬೆರಳಿನ ಒಂದು ಉಗುರು ಸುತ್ತು ಸಮಸ್ಯೆಯಿಂದಾಗಿ ಅದು ಗುಣ ಆದರೆ ಇಲ್ಲಿ ಬರ್ತೇವೆ ಅಂತ ನಾವು ಇಲ್ಲಿ ಹರಕೆ ಹೊತ್ತು ಮತ್ತು ಇಲ್ಲಿಗೆ ಬಂದು ಈಗ ಹರಕೆಯನ್ನು ತೀರಿಸಿದ್ದೇವೆ. ಮುಖ್ಯವಾಗಿ ನರೊಳ್ಳಿ ಅಥವಾ ಕೆಡು ಅಂತ ಹೇಳ್ತಾರೆ ತುಳುವಲ್ಲಿ, ಆ ಸಮಸ್ಯೆ ಇದ್ದವರು ಬಹುತೇಕ ಇಲ್ಲಿ ಬಂದು ಮಣ್ಣಿನ ಕೆಡು, ನನ್ನ ಸಮಸ್ಯೆ ಹೋದರೆ ಮಣ್ಣಿನ ನರೊಳ್ಳಿ ಅದನ್ನು ಒಪ್ಪಿಸ್ತೇನೆ ಅಂತ ಹೇಳಿದರೆ ಅವರ ಅಭಿಷ್ಟಗಳು ಬಹುತೇಕ ನೆರವೇರಿದೆ. ಅವರು ಬಂದು ಇಲ್ಲಿ ಅದನ್ನು ನೆರವೇರಿಸ್ಕೊಂಡು ಹೋಗ್ತಾರೆ, ಅವರ ಅಭಿಷ್ಟಗಳನ್ನು ಈಡೇರಿಸ್ಕೊಂಡು ಹೋಗ್ತಾರೆ. ಪತ್ನಿಯ ಕಾಲಿನ ರೋಗವಾಸಿಯಾದರೆ ಮಣ್ಣಿನ ಕಾಲು ಕೊಡುವುದಾಗಿ ಹರಕೆ ಹೊತ್ತುಕೊಂಡಿದ್ದರು. ಹೀಗೆ ಹರಕೆ ಹೊತ್ತುಕೊಂಡ ಕೆಲವೇ ದಿನಗಳಲ್ಲಿ ಪತ್ನಿಯ ಕಾಲು ಗುಣವಾಗಿ ಹೋಗಿತ್ತು. ಹಾಗೆ ಇಲ್ಲಿಗೆ ಬಂದು ಮಣ್ಣಿನ ಕಾಲಿನ ಹರಕೆಯನ್ನ ಸಲ್ಲಿಸಿದ್ದಾರೆ. ಇದಿಷ್ಟೇ ಅಲ್ಲ, ಇಲ್ಲಿಗೆ ಬಂದವರು ಇನ್ನೂ ಅನೇಕ ಬಗೆಯ ಮಣ್ಣಿನ ಹರಕೆಗಳನ್ನು ತೀರಿಸ್ತಾರೆ ಎಂದು ಹರಿಪ್ರಸಾದ್ ಹೇಳುತ್ತಾರೆ. ಎಲ್ಲ ಈಗ ದೃಷ್ಟಿ ಸಮಸ್ಯೆ ಇದ್ದರೆ ಮಣ್ಣಿನ ಕಣ್ಣು, ಬೆರಳಿನ ಏನಾದರೂ ಸಮಸ್ಯೆ ಅಂದರೆ ಮಣ್ಣಿನ ಬೆರಳು, ಕಾಲು ಬೆರಳು, ಕೈ ಬೆರಳು, ಈ ರೀತಿ ಎಲ್ಲ. ನಾಲಿಗೆ ಏನಾದರೂ ತೊದಲುವಿಕೆ ಅಂತ ಸಮಸ್ಯೆಗಳಿದ್ದರೆ ಅದು ಗುಣ ಆದರೆ ಮಣ್ಣಿನ ನಾಲಿಗೆ. ಆಮೇಲೆ ವಿವಾಹವಾಗದೇ ಇದ್ದರೆ ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಹರಕೆ ಹೊತ್ತು ಮಣ್ಣಿನ ಏನು ಇಲ್ಲಿ ವಿಶೇಷ ಏನಂದರೆ ಮಣ್ಣಿನ ಪ್ರತಿರೂಪ, ಪಾದ ಆದರೆ ಪಾದದ ಪ್ರತಿರೂಪ. ನೋಡಿ, ಅವತ್ತು ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ಬಂದು ತನ್ನ ಕೋರಿಕೆಯನ್ನ ಸಲ್ಲಿಸಿ ತೆರಳಿದ ಬಳಿಕ ಕೋರಿಕೆ ಈಡೇರಿದ್ರೆ ಇಲ್ಲಿಗೆ ಬಂದು ಹರಕೆಯನ್ನ ಒಪ್ಪಿಸಬೇಕಾಗತ್ತೆ. ಅಷ್ಟಕ್ಕೂ ಆ ಹರಕೆ ಏನು ಅಂದ್ರೆ
ಕೇವಲ ಮಣ್ಣು ಮಾತ್ರ. ಮಣ್ಣಿನಿಂದ ಮಾಡಿದ ಪ್ರತಿಮೆಗಳನ್ನ ಇಲ್ಲಿನ ಆ ಶಕ್ತಿಗೆ ಸಮರ್ಪಿಸಬೇಕಾಗುತ್ತದೆ. ಅಷ್ಟಕ್ಕೂ ಮಣ್ಣಿನ ಹರಕೆಯನ್ನ ಪಡೆದು ಜನರ ಸಂಕಷ್ಟ ಪರಿಹರಿಸ್ತಾ ಇರೋ ಆ ಶಕ್ತಿಯಾದ್ರೂ ಯಾವುದು ಅಂದ್ರೆ ಶ್ರೀ ದೇವರ ದೇವ ಸದಾಶಿವ ರುದ್ರದೇವರು. ಇಲ್ಲಿ ಮಹಾರುದ್ರ ಲಿಂಗ ರೂಪದಲ್ಲಿ ಸದಾಶಿವ ರುದ್ರನಾಗಿ ನೆಲೆ ನಿಂತು ನಂಬಿ ಬಂದವರ ಕಷ್ಟಗಳನ್ನ ಆಲಿಸಿ ಪರಿಹಾರ ನೀಡುತ್ತಿದ್ದಾನೆ. ಸಾಮಾನ್ಯವಾಗಿ ಮಹಾದೇವ ಅಭಿಷೇಕ ಪ್ರಿಯ, ಆದ್ರಿಲ್ಲಿ ಮಣ್ಣಿನ ಸೇವೆಯೇ ಸ್ವಾಮಿಗೆ ಅತ್ಯಂತ ಪ್ರಿಯ. ಪ್ರಪಂಚದಲ್ಲಿ ಯಾವುದು ಕಾಣ್ತದೆ ಅದೆಲ್ಲವೂ ಕಾಣ್ತದೆ, ಸಿಗ್ತದೆ ಅದರಲ್ಲಿದೆ. ಯಾವುದು ಅದು ಇದು 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 ಕೇಳಲಿಕ್ಕಿಲ್ಲ, ಎಲ್ಲ